ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನವಿಷಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಂಟೆ ಆಗಿದೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಸಾಂಬಾರು ಮಾಡಬೇಕಾಗಿತ್ತು. ಸರಿ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ನನ್ನ 2ನೇ ವ್ಲಾಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತೇಳಿ ಕಾಮೆಂಟ್ ಮಾಡಿ ಇದ್ದೀನಿ. ಯಾಕೆಂದರೆ ನನ್ನ ಇಬ್ಬರು ಮಕ್ಕಳುಗಳು ಮಲ್ಕೊಂಡಿದ್ದಾರೆ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾಯಿದ್ದೀನಿ. ನನ್ನ ಇಬ್ಬರು ಮಕ್ಕಳುಗಳು ಮಲ್ಕೊಂಡಿದ್ದಾರೆ ನೋಡಿ, ಆದ್ದರಿಂದ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾವ ರೀತಿ ವೀಡಿಯೋಸ್ಗಳು ಮಾಡಬೇಕು ಅಂತೇಳಿ ತಿಳಿಸ್ಕೊಡಿ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಬೇಳೆ ಹಾಕಿ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಕಂಪಲ್ಸರಿ ಮುದ್ದೆ ಇರಲೇಬೇಕು. ನನ್ನ ಹಸ್ಬೆಂಡ್ ಮುದ್ದೆ ಇರಬೇಕು. ಆದ್ದರಿಂದ ಇವಾಗ ಮುದ್ದೆ ಜೊತೆ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಹಾಕಿ ವೆರೈಟಿ ಉಪ್ಪು ಸಾಂಬಾರುಗಳು ಮಾಡ್ಬೋದು. ನಾನು ಒಂದು ನಾಳೆ ಅಪ್ಲೋಡ್ ಮಾಡಿದ್ದೀನಿ. ತಪ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಉಪ್ಪು ಸಾರು ಮಾಡಿದ್ದೀನಿ. ಬೇಳೆ ಹೋದು, ಇಲ್ಲ ಅಂದರೆ ತಣ್ಣಿಕಾಳು ಹಾಕಿ ಮಾಡ್ತಾರೆ. ಹಸಿ ತಣ್ಣಿಕಾಳು ಹಾಕಿ, ಹಸಿ ಅವರೆಕಾಳು ಹಾಕಿ, ಈಗ ವೆರೈಟಿ ಥರ ಮಾಡ್ತಾರೆ. ನಮ್ಮಮ್ಮ ಯಾವ ರೀತಿ ಉಪ್ಪು ಸಾರು ಮಾಡ್ತಾರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ನಿಮ್ಮ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ನೀರು ಹಾಕೋತಾ ಇದ್ದೀನಿ. ಈಗ 2 ಚಮಚಷ್ಟು ನೀರು ಹಾಕೊಂಡಿದ್ದೀನಿ. ಓಕೆನಾ? ಅದು ಸ್ವಲ್ಪ ಅದು ಕುದಿಬೇಕು. ಆದ್ದರಿಂದ ಒಂದು ಪ್ಲೇಟ್ ಮುಚ್ಚಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ತೊಗರಿಬೇಳೆ ಚೆನ್ನಾಗಿ ತೊಳೆದಾಗಿದೆ. ಈಗ ಫ್ರೆಂಡ್ಸ್ ನೋಡಿ, ನೀರು ಮಾಡ್ತಾ ಇದೆ. ಈಗ ತೊಳೆದಿರುವಂತಹ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಹಾಕಾಗಿದೆ. ಈಗ 4 ಟೊಮೊಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರುವಂತಹ 4 ಟೊಮೊಟೊನ ಹಾಕ್ತಾ ಇದ್ದೀನಿ. ಒಂಬತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಜಾಸ್ತಿ ಬೇಕಾಗಿರೋದ್ರಿಂದ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಬೇಳೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ಬೇಳೆಗೆ ಹಾಕೊಂಡಾಗಿದೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಸಾಕು. ಒಂದು ವಿಷಲ್ ಬಂದೆ. ನೆಕ್ಸ್ಟು ಅಷ್ಟೊತ್ತಿಗೆ ನೋಡಿ, ಈಗ ಈ ಉಪ್ಪು ಸಾಂಬಾರಿಗೆ ಮೇನ್ ಇದೇನೇ ಇಂಗ್ರೀಡಿಯೆಂಟ್ಸು. ಇದು ಏನೇನು ಬೇಕು ಅಂತಂದರೆ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಾ? ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು
ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಯಾಕೆಂದರೆ ಹುಣಸೆ ಅಲ್ಲಿ ಟೊಮೊಟೊನ ಹುಳಿ ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಅದರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲವನ್ನು ಸಹ ಈ ಜಾರಿಗೆ ಹಾಕೊಳ್ಳೋಣ. ಫ್ರೆಂಡ್ಸ್, ಏನು ಇವರು ಕೈಲೇ ಎಲ್ಲ ಯೂಸ್ ಮಾಡ್ತಾರೆ, ಸ್ಪೂನ್ ಏನು ಯೂಸ್ ಮಾಡಲ್ಲ ಅಂತೆಲ್ಲ ಅಂದ್ಕೋಬೇಡಿ. ನಾನು ದಿನನಿತ್ಯ ಯಾವ ರೀತಿ ಮಾಡ್ತೀನಿ ಅದೇ ರೀತಿಯೇ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೇಳಿ, ಕಮೆಂಟ್ ಮಾಡಿ, ಅದನ್ನ ನಾನು ಸರಿಪಡಿಸ್ಕೋತೀನಿ. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದರೊಳಗೆ ಬೇಳೆ ಒಳಗೆ ಸ್ವಲ್ಪ ಹಾಕಿದ್ದೀನಿ, ಅದರಿಂದ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ವಿಷಲ್ ಹೋಗಿದೆ. ಈಗ ಟೊಮೊಟೊ ಮೆಣಸಿನ್ಕಾಯಿನೆಲ್ಲ ಎತ್ಕೊಳ್ಳೋಣ. ಈಗ ನೋಡಿ, ಬೇಳೆನ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀರನ್ನ ಸಪ್ರೇಟು, ಬೇಳೆನ ಸಪ್ರೇಟ್ ಮಾಡೋಣ. ನೋಡಿ, 2 ವಿಷಲ್ ಬರ್ಸಿದ್ರೆ ಫುಲ್ಲು ಬೇಳೆ ಎಲ್ಲ ಇದಾಗ್ಬಿಡುತ್ತೆ, ಬೆಂದೋಗ್ಬಿಡುತ್ತೆ. ಆದ್ದರಿಂದ 1 ವಿಷಲ್ ಸಾಕು. ನೋಡಿ, ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಅದರಿಂದ ಹಾಕಿದ್ದೀನಿ. ಇದು ಅಷ್ಟೇ, ಟೊಮೊಟೊ ಮತ್ತು ಮೆಣಸಿನ್ಕಾಯಿನೂ ಸಹ ಇದು ಫುಲ್ಲು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಜಾರಿಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲಿ ಬೇಳೆ ರಸನೆ ಇದೆಯಲ್ಲ, ಅದನ್ನೇ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಖಾರ ರುಬ್ಬಾಗಿದೆ. ಇದಕ್ಕೆ ಬೇಳೆ ಹಾಕ್ಕೋಬೇಕು. ಬೇಳೆನ ಹಾಕೋತಾ ಇದ್ದೀನಿ. ಏನು ಇವ್ರು ಇಷ್ಟೊಂದು ಬೇಳೆ ಹಾಕೋತಾವ್ರೆ ಅಂತ ಅನ್ಕೋಬೇಡಿ. ನಮ್ಮ ಮನೆಯಲ್ಲಿ ನಾನು ದಿನ ಮಾಡೋದೇ ನಾವು 8 ಜನಕ್ಕಾಗಷ್ಟು ಅಡುಗೆ ಮಾಡ್ತೀವಿ. ಆದ್ದರಿಂದ ಬೇಳೆ ಇಷ್ಟು ಹಾಕೋತಾ ಇದ್ದೀನಿ. ಜಾಸ್ತಿ ಫುಲ್ಲು ರುಬ್ಬಾರ್ದು, ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕು. ನೋಡಿ, ಹಿಂಗೆ ಮಾಡಿದ್ರೆ ಸಾಕು. ಫುಲ್ಲು ಬೇಳೆ ಬದಲೇ ಬೆಂದಿದೆಯಲ್ಲ, ಈಗ ಎಲ್ಲ ಫುಲ್ ನೋಡಿ ಓಪನ್ ಮಾಡೋಣ. ಕಾಣಿಸ್ತಿದೆಯಾ? ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ಳೋಣ. ಈಗ ಕುಕ್ಕರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಚಮಚ ಹಾಕಿ ಸಾಕು, ಜಾಸ್ತಿ ಏನು ಬೇಡ. ಏನು ಇವರು ವಿಡಿಯೋದಲ್ಲೆಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ತಾರೆ, ಅಷ್ಟೊಂದು ಅಂತ ಜಾಸ್ತಿ ನಾನು ಎಣ್ಣೆ ಬಳಸಲ್ಲ, ಆದ್ದರಿಂದ ಸ್ವಲ್ಪ ಹಾಕ್ತೀನಿ. ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಈ ರುಬ್ಬಿರುವಂತಹ ಮಸಾಲೆ ಸ್ವಲ್ಪ ಹಾಕೊಂಡು
ಈಗ ಫುಲ್ ಹಾಕೋಬೇಕು. ಇದು ಬೇಳೆ ರಸ ಇದೆಯಲ್ಲ, ಈ ಬೇಳೆ ರಸನ ಜಾರಿಗೆ ಸ್ವಲ್ಪ ಹಾಕ್ಕೊಂಡು ಅಷ್ಟು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸೋಣ. ಕುದೀತಾ ಇದೆ. ಈಗ ಬೇಳೆ ಬೇಯಿಸಿರುವಂತಹ ರಸ ಇದೆಯಲ್ಲ, ಈ ರಸನ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಅದ್ರ ಬದಲು ಬೇಳೆ ರಸ ಹಾಕ್ಕೋಬೇಕು. ಬೇಳೆ ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕುದಿಬೇಕು. ಒಂದ್ಸಲ ಮಿಕ್ಸ್ ಮಾಡೋಣ. ಹುಡಿನ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈ ಮೇಲಿರುವಂತಹ ನೊರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಊಟ ಮಾಡೋದ್ರಿಂದ ಈ ಉಪ್ಪು ಸಾಂಬಾರು ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಅಂತಾರೆ. ಅದರಲ್ಲೂ ನಮ್ಮ ಹಳ್ಳಿಲಂತೂ ಉಪ್ಪು ಸಾಂಬಾರು ತುಂಬ ಫೇಮಸ್ಸು. ವಾರಕ್ಕೆ 3 ಸಲ ಆದರೂ ಉಪ್ಪು ಸಾಂಬಾರು ಮಾಡೇ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ಕುದಿಲಿ. ರುಚಿ ಸಾಂಬಾರು ಟೇಸ್ಟ್ ಮಾಡ್ಕೊಳ್ಳೋಣ. ರುಚಿ ಏನು ಸ್ವಲ್ಪ ಸಪ್ಪೆ ಆಗಿದೆ ಅಂತಂದರೆ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಬೇಳೆಗೆ ಮತ್ತು ಖಾರ ರುಬ್ಬೇಕಾದ್ರೆ ಹಾಕ್ಕೊಂಡಿದ್ದೀವಿ, ಆದ್ದರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಸಪ್ಪೆ ಉಪ್ಪು ಆಗೋದ್ರೆ ತುಂಬ ಕಷ್ಟ. ಸಪ್ಪೆ ಆದರೆ ಬೇಕಾದ್ರೆ ಉಪ್ಪು ಹಾಕೋಬೋದು. ನೋಡಿ ಈಗ ಕಂಪ್ಲೀಟಾಗಿ ಆಗಿದೆ. ಸ್ಟಾರ್ಟಿಂಗ್ ಫಸ್ಟು ವ್ಲಾಗ್, 2ನೇ ವ್ಲಾಗ್ ಆಗಿರೋದ್ರಿಂದ ಏನು ವ್ಲಾಗ್ ಮಾಡೋದು ಅನ್ನೋ ಒಂದು ಭಯ ಅನ್ನೋದಿರುತ್ತೆ. ಏನು ವ್ಯೂಸ್ ಹೋಗುತ್ತೋ ಇಲ್ವೋ, ಯಾವ ರೀತಿ ಮಾಡೋದು. ಡೇ ಫುಲ್ಲು ಮನೇಲೇ ಇರ್ತೀವಿ. ಏನು ಮನೇಲಿದ್ದೀನಿ, ಏನು ಕೆಲಸ ಮಾಡಾದ್ಮೇಲೆ ಮಕ್ಕಳು ನೋಡ್ಕೊ, ತಿರ್ಗೋ ಊಟ ತಿನ್ನು, ತಿರ್ಗಿ ಕೆಲಸ ಮಾಡು, ಇದೇ ದಿನ ಇಡೀ ಎಲ್ಲ ಇದೇ ಆಗ್ಬಿಡುತ್ತೆ. ಇದನ್ನೇ ಆ ದಿನ ಎಲ್ಲ ಇದನ್ನೇ ತೋರ್ಸೋಕ್ಕಾಗುತ್ತಾ ವ್ಲಾಗಲ್ಲಿ. ಅದರಿಂದ ಯಾವ ರೀತಿ ವ್ಲಾಗ್ ಮಾಡಬೇಕು ನನಗೊಂದು ಐಡಿಯಾನ ನೀವು ಕಮೆಂಟ್ ಮಾಡಿದ್ರೆ ಅದು ನಾನು ಮಾಡ್ತಾಯಿರೋ ವ್ಲಾಗು ಸರಿ ಇದೆಯಾ ಇಲ್ವಾ ಅಂತೇಳಿ ನನಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಕನಸಿತ್ತು. ನನ್ನ ಮಗಳು ಫಸ್ಟ್ ಮಗಳು ಬಾಂತಂದಲೇ ಅಂದ್ಕೊಂಡಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಅದು ಏನು ಅಂದ್ಕೊಬಿಡ್ತಾರೋ ಜನಗಳು, ನಮ್ಮ ಫ್ಯಾಮಿಲಿ ಏನು ಅಂದ್ಕೋತಾರೋ ಅನ್ನೋ ಒಂದು ಭಯಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಲಿಲ್ಲ ಚಾನಲ್ನ. ಈಗ ಒಂದು ಧೈರ್ಯ ಮಾಡಿ ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡಿದ್ದೀನಿ. ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತೇಳಿ ತಿಳಿಸ್ಕೊಡಿ. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.